ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಅಟ್ CTR. ನಾವು ಆರ್ಡರ್ ಮಾಡಿದ್ದು ಇಷ್ಟು ಇದರಲ್ಲಿದ್ದಾಗ ವ್ಲಾಗ್ ಮಾಡೋದನ್ನ ಸಿಕ್ಕಾಪಟ್ಟೆ ಕಷ್ಟ ಮಾತ್ರ. Let's go inside. Pradeep want to shop here. Hello guys, welcome back to my another video. ಇವತ್ತು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಇವತ್ತಲ್ಲೇ ಸ್ಟೇ ಆಗ್ತೀವಿ. ನೋಡೋಣ ಏನೇನು ಮಾಡ್ತೀವಿ ಅಂತ, ಎಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಇವತ್ತು ಮಾರ್ನಿಂಗ್ 4:30 ಆಗಿಲ್ಲ ಅನಿಸುತ್ತೆ. ಇನ್ನು ಹೊರಟಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲದನ್ನು ತೋರಿಸ್ತೀನಿ. ಓಕೆ, ಕಮ್ ಲೆಟ್ಸ್ ಗೋ. ಇಲ್ಲಿ ನೋಡಿ ಎಷ್ಟು ಕತ್ಲೆ ಇದೆ ಅಂತ. ಇಟ್ಸ್ 4:15 ನಾವು ಕಂದಮ್ಮ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಯಶವಂತಪುರ ಬಸ್ ಸ್ಟಾಪಲ್ಲಿ ಇದ್ದೀವಿ. ಕ್ಯಾಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ CTRಗೆ ಹೋಗ್ತಾ ಇದ್ದೀವಿ. ವಿಲ್ ಶೋ ಎವ್ರಿಥಿಂಗ್ ಟು ಯು. ಗೈಸ್, ಕ್ಯಾಬ್ ಅವರಿಗೆ ನಮ್ಮ ಲೊಕೇಶನ್ ಆ ಸೈಡ್ ತೋರಿಸ್ತಿದ್ದೀವಿ ಅಂತ, ಅದಕ್ಕೆ ಆ ಸೈಡ್ ಹೋಗ್ತಾ ಇದ್ದೀವಿ. ಇವಾಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕ್ಯಾಬ್ ಏನಕ್ಕೂ ಲೊಕೇಶನ್ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಯಿತು. ಆಟೋಲ್ಲಿ ಹೋಗ್ತಿದ್ದೀವಿ ಗೈಸ್. ಇವಾಗ ಆಟೋ ಮಾಡ್ಕೊಂಡಿಲ್ಲ. ಅದು ಊಬರು ಮತ್ತು ಕ್ಯಾಬಲ್ಲಿ ಅದರಲ್ಲಿರೋ ಪ್ರೈಸಸ್ಸೇ ಡಿಫ್ರೆಂಟ್ ಇರುತ್ತೆ. ಈ ಆಟೋದವ್ರು ಹೇಳಿದ ಡಬಲ್ ರೇಟ್ ಇರುತ್ತೆ. ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್ ಅಟ್ CTR. ನಾವು ಆರ್ಡರ್ ಮಾಡಿದ್ದು ಕೇಸರಿ ಬಾತು ಮತ್ತು 2 ಬೆಣ್ಣೆ ಮಸಾಲೆ ದೋಸೆ. ಕೇಸರಿ ಬಾತಲ್ಲಿ ಮ್ಯಾಂಗೋ ಹಾಕಿದ್ರು, ಚೆನ್ನಾಗಿತ್ತು. ಬೆಣ್ಣೆ ಮಸಾಲೆ ದೋಸೆನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳಿದ ನಾನು ಅಲ್ಲಿಗೆ ಹೋಗ್ತಾ ಇದ್ದೀವಿ. 9 ಅಷ್ಟರಲ್ಲಿ ಅಲ್ಲಿಗೆ ರೀಚ್ ಆಗಬೇಕು. ಅದು ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಎಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಐ ವಿಲ್ ಶೋ ಯು. CTR ಬ್ರೇಕ್ಫಾಸ್ಟ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ದೋಸೆ ಕ್ರಿಸ್ಪಿ, ಕೇಸರಿ ಬಾತು ಚೆನ್ನಾಗಿತ್ತು. ಮ್ಯಾಂಗೋ ಹಾಕಿದ್ರಲ್ಲ ಅದು ಚೆನ್ನಾಗಿತ್ತಲ್ಲ. ನೆಕ್ಸ್ಟ್ ಯಾರಾದರೂ ಬಂದವ್ರು ಬಂದು ಟ್ರೈ ಮಾಡ್ಬೋದು. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಪ್ರದೀಪ್ ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಇದೆ, ಅಲ್ಲಿಗೆ ಮತ್ತೆ ಹೋಗ್ಬೇಕು. ತೋರಿಸ್ತೀನಿ. ತುಂಬ ಹರಿಯಲ್ಲಿದ್ದೀನಿ. ಮತ್ತು ಇವಾಗ ಆಲ್ರೆಡಿ 12:20 ಆಗಿದೆ. ಮತ್ತು 1:30, 1:40 ಅಷ್ಟರಲ್ಲಿ ಮತ್ತೆ ನಾನು ಬಂದಿದ್ದ ಲೊಕೇಶನ್ಗೆ ಹೋಗಬೇಕು. ಅದಕ್ಕೆ ಪ್ರದೀಪ್ ಆರ್ಡರ್ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಆರ್ಡರ್ ಮಾಡಿದರೆ ನಾನು ಹೋಗಿ ತಕ್ಷಣ ತಿನ್ಕೊಂಡು ಮತ್ತೆ ಅಲ್ಲಿಗೆ ರಿಟರ್ನ್ ಹೋಗಬೇಕು. ಸ್ವಲ್ಪ ಮತ್ತೆ ಮುಗಿಸ್ಕೊಟ್ಟು ಆಮೇಲೆ ವಿ ವಿಲ್ ಬಿ ಫ್ರೀ. ಬಂದೆ. ಐ ಆಮ್ ಇನ್ ಫ್ರಂಟ್ ಆಫ್ ದಿ ಮಂತ್ರಿ ಸ್ಕ್ವೇರ್. ಒಳಗೆ ಹೋಗಬೇಕು. ಸಿಕ್ಕಾಪಟ್ಟೆ ಹರಿಯಲ್ಲಿದ್ದೀವಿ. ಇಷ್ಟು ಇದರಲ್ಲಿದ್ದಾಗ ವ್ಲಾಗ್ ಮಾಡೋದನ್ನ ಸಿಕ್ಕಾಪಟ್ಟೆ ಕಷ್ಟ ಮಾತ್ರ. ಓಕೆ, ಲೆಟ್ಸ್ ಗೋ. ಇಲ್ಲೆಲ್ಲ ಏನೋ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ ಗೈಸ್. ನಾನು ಇಲ್ಲೆಲ್ಲ ನೋಡಬೇಕಿತ್ತು ಗೊತ್ತಾ. ಇನ್ನೂ ತುಂಬ ಶಾಪಿಂಗ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನಾನು ಕೂಡ ತುಂಬ ಶಾಪಿಂಗ್ ಮಾಡೋದಿತ್ತು, ಬಟ್ ಇವಾಗಂತೂ ಆಗಲ್ಲ. ಮತ್ತೆ ಬರಬೇಕು ಯಾವಾಗಾದರೂ.
there's a KFC. ಪ್ರದೀಪ್ ಅಲ್ಲೇ ಇರ್ತಾರೆ. He's here. ಅಲ್ಲಿ ಹೋಗೋಣ. ಯಾಕೆ ನೀನು ಏನು ಬೇಡವಾ? ಇಷ್ಟು ನನಗೇನಾ? This is my here is our order guys. ಎಲ್ಲರೂ ಇದು ತೆಗಿದ ನಾವು. It's my burger. ಪ್ರದೀಪ್ ಏನು ತಿನ್ನಲ್ಲ ಅಂತೆ, ಬಟ್ ನಾನು ಇಷ್ಟು ತಿನ್ನಲ್ಲ, ಅವರು ಸ್ವಲ್ಪ ತಿಂತಾರೆ. ಬೇಗ ಬೇಗ ತಿಂದ್ಬಿಟ್ಟು ಓಡ್ಬೇಕು ಮತ್ತೆ. ವಿ ಆರ್ ಲೀವಿಂಗ್ ನಾವು. ಬಂದಿದೆ ಆಟೋ ಇವಾಗ, ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಆ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡೋದಿದೆ, ಮುಗಿಸ್ಕೊಂಡು ಹೋಗೋಣ. ಎಲ್ಲಿ ಎಕ್ಸ್ಪ್ರೆಷನ್ ಕೊಡೋದು ನೋಡೋಣ. 9565 ವಿ ಆರ್ ಇನ್ ದಿ ಆಟೋ. ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಗೈಸ್. ಕರೆಕ್ಟ್ ಏನು, ಅದಕ್ಕೆ ನಾವು ಬೇಗನೆ ರೀಚ್ ಆಗ್ತೀವಿ. ಯಾಕಂದರೆ ನಾವು ಬೇಗ ರೀಚ್ ಆಗ್ತೀವಲ್ವ ಇನ್ನು. I want to introduce someone here. Hi. ನನ್ನ ರೂಮ್ಮೇಟ್, ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನನ್ನ ರೂಮ್ಮೇಟ್ ಪಾರು ಅಂತ. ಎಷ್ಟೊಂದು ದಿನ ಆದಮೇಲೆ ಇವತ್ತು ಮೀಟ್ ಮಾಡಿರೋದು. ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ, ನನ್ನ ಮದುವೆಗೆ ಬಂದಿದ್ದು, ಅದಾದಮೇಲೆ ಇವಾಗೇ ಮೀಟ್ ಮಾಡಿರೋದು. ನೆಕ್ಸ್ಟ್ ಯಾವಾಗ ಮೀಟ್ ಮಾಡ್ತೀಯಾ? ನೆಕ್ಸ್ಟು ಯಾವಾಗ ಗೊತ್ತಿಲ್ಲ, ನೋಡುವ. ಗೈಸ್, ಇಲ್ಲಿ ಏನೋ ಪ್ರದೀಪ್ ಏನೋ ಫೇಮಸ್ ಇದೆ ಅಂತ ಹೇಳಿ ಕರ್ಕೊಬಂದಿದ್ದಾರೆ, ನೋಡೋಣ. ಯಾರಿನ್ ಮಲ್ಲೇಶ್ವರಂ ನಾವು. ಇಲ್ಲಿ ಫುಲ್ಲು ಥರ್ಸ್ಟ್ ಆಗಿತ್ತು, ವಾಟರ್ ಬಾಟಲ್ ಕೂಡ ಇಲ್ಲ, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಎಸ್, ದಿಸ್ ಈಸ್ ಫ್ರೂಟ್ ಲಸ್ಸಿ. ಐ ವಿಲ್ ಟೇಸ್ಟ್ ಇಟ್ ಅಂತ ಟೆಲ್ ಯು. ಹೋಲ್ಡ್ ಮೈ ಕ್ಯಾಮೆರಾ. ಎಲ್ಲ ಫ್ರೂಟ್ಸು ಮಿಕ್ಸ್ ಇದೆ. ದಿಸ್ ಈಸ್ ರೋಸ್ ಗುಲ್ಕನ್ ಬರ್ಫಿ. ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ, ಕುಡಿದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಟೇಸ್ಟ್ Again we came to Mantri Mall for shopping. Guys, we are seeing this man. Guys, we are going to keep our bags down. ಬ್ಯಾಗ್ ಇಟ್ಕೊಂಡೆಲ್ಲ ಓಡಾಡೋಕ್ಕಲ್ಲ, ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ಕೆಳಗಡೆ ಲೆಗ್ಗೇಜ್ ಇಡೋ ಹತ್ರ ಇಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. Let's go. Cafe latte, na? This is Pradeep. This is mine. This one? Which one it is? Oh, see my name here. Is it Belgium. Belgium, correct.
ಸ್ಟಾರ್ಬಕ್ಸಿಂದ ಹೋಗ್ತಾ ಇದ್ದೀವಿ ಗೈಸ್. ವೆಸ್ಟ್ ಸೈಡ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ನೋಡೋಣ. ಮೈ ಕೋಲ್ಡ್ ಕಾಫಿ ವಾಸ್ ಸೋ ಗುಡ್. ಬೆಲ್ಜಿಯಂ. ಪ್ರದೀಪ್ದು ಹಾಟ್. Let's go inside. I don't have my size here. Pradeep want to shop here and we are again here in west side. Yes, we are in home. ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಶಾಪಿಂಗ್ ಎಲ್ಲ ಮುಗಿಯೋ ಟೈಮಲ್ಲಿ ಇಬ್ಬರು ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಅದರಿಂದ ಕಂಪ್ಲೀಟ್ ವ್ಲಾಗ್ ಅಲ್ಲಿ ಹೊರಟಿದ್ದೇನು ಬರೋದೆಲ್ಲ ತೋರ್ಸೋಕ್ಕಾಗಿಲ್ಲ. ಏನೇನು ಶಾಪಿಂಗ್ ಕೂಡ ಏನು ತುಂಬ ಜಾಸ್ತಿ ಮಾಡಿಲ್ಲ. ಏನೇನು ತೊಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಹಲೋ ಗೈಸ್, ನಾನು ಏನೇನು ಶಾಪ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿರಲಿಲ್ಲ. ಅದಕ್ಕೆ ಇವಾಗ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಏನೇನು ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಫಸ್ಟೇ ವೆಸ್ಟ್ ಸೈಡ್ಗೆ ಹೋದಾಗ ತೊಗೊಂಡಿದ್ದು. The first thing is the slippers. It's my favorite. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೊತ್ತಾ. ಎಕ್ಸ್ಪೆಷಲಿ ಫಾರ್ ದಿ ಕುರ್ತಿ ಸೆಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷನಲ್ ವೇರ್ಸಿಗೆ. ನಂಗೆ ತುಂಬ ಇಷ್ಟ ಆಯಿತು. ವರ್ಕಿಂಗ್ ಈಸ್ ಆಲ್ಸೋ ಟೂ ಗುಡ್. ದಿಸ್ ಇಸ್ ಫ್ರಮ್ ವೆಸ್ಟ್ ಸೈಡ್. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ. ತುಂಬ ಚೆನ್ನಾಗಿದೆ. ಫಾರ್ ದಿಸ್ ಐ ಪೇಡ್ for this I paid 1399. And the next is also slippers. This one. ಇದು ಟ್ರಾನ್ಸ್ಪರೆಂಟ್ ಸ್ಟಾಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಈವನ್ ವೆಸ್ಟರ್ನ್ ಆಗಿರ್ಬೋದು ಟ್ರೆಡಿಷನ್ ಆಗಿರ್ಬೋದು ಎಲ್ಲ ಡ್ರೆಸ್ಸಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. This is the last piece iddidu. Even this is from west side. For this I paid 1499. ಎತ್ತಿಟ್ಬಿಡ್ತೀನಿ ಬಿಕಾಸ್ ಎತ್ತಿಟ್ಟಿಲ್ಲ ಅಂತಂದ್ರೆ ಹಂಗೆ ಇರುತ್ತೆ. ಸೊ ತಕ್ಷಣ ಫೋಲ್ಡ್ ಮಾಡಿಬಿಟ್ಟು ಹಂಗೆ ಇಟ್ಬಿಡ್ತೇನೆ. ಓಕೆ, ನೆಕ್ಸ್ಟ್ ಒನ್ ಇಸ್ ದಿ ಕ್ಲಾತ್. ದಿಸ್ ಇಸ್ ದಿ ಕ್ರಾಪ್ ಟಾಪ್. ಇವನ್ ದಿಸ್ ಇಸ್ ಫ್ರಮ್ ವೆಸ್ಟ್ ಸೈಡ್. ಇದು ಸಡನ್ನಾಗಿ ತೊಗೊಂಡಿದ್ದು, ಏನೂ ಪ್ಲ್ಯಾನ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಪೇರ್ ಸ್ಲಿಪ್ಪರ್ ತೊಗೊಳಕ್ಕೆ ಹೋದಾಗ ಇದು ಸಡನ್ನಾಗಿ ನೋಡಿಬಿಟ್ಟು ತೊಗೊಬಂದಿದ್ದು. ದಿಸ್ ಈ ಥರ ಟೈಯಿಂಗ್ ಥರ ಇದೆ. ಫಾರ್ ದಿಸ್ ಐ ಪೇಡ್ 599. ನೆಕ್ಸ್ಟ್ ಇದು ಲೇವಿಸ್ದು ಪ್ರದೀಪ್. ಈ ಶಾಪಲ್ಲಿ ಒಂದು ಸ್ವೆಟ್ ಶರ್ಟ್ ತೊಗೊಂಡ್ರವ್ರು ಅಷ್ಟೇ. ನಾನೇ ಜಾಸ್ತಿ ತೊಗೊಂಡಿರೋದು. ದಿಸ್ ಒನ್. ಫಾರ್ ದಿಸ್ ಈ ಪೇಯ್ಡ್ 2399.
ಆ್ಯಂಡ್ ದ ನೆಕ್ಸ್ಟ್ ಈಸ್ ಇದು ಔಟ್ಸೈಡ್ ಬಂದಾಗ ತೊಗೊಂಡಿದ್ದು, ನಾಟ್ ಇನ್ ವೆಸ್ಟ್ ಸೈಡ್. ದಿಸ್ ಇಸ್ ಲೈಕ್ ಅ ಕುರ್ತಿ ಸೆಟ್. ದಿಸ್ ಇಸ್ ದ ಕುರ್ತಿ ಸೆಟ್ and the pant is also in same. And this I paid 2598 pure. And the last one is the one night dress suit. That's it. ಇದೆಲ್ಲದು ಆಫ್ಲೈನ್ ಶಾಪ್ ಮಾಡಿದ್ದು. ದಟ್ಸ್ ಇಟ್ ಗೈಸ್. ಈ ಕ್ಲಿಪ್ಪಿಂಗ್ನ ಆ ವಿಡಿಯೋಲ್ಲಿ ಆ್ಯಡ್ ಮಾಡ್ತೀನಿ. ಇದು ಅಲ್ಲಿಂದ ಬಂದಮೇಲೆ ಇಲ್ಲಿ ಮನೆಗೆ ಬಂದು ನಾನು ವಿಡಿಯೋ ಮಾಡ್ತಾ ಇರೋದು, ಬಟ್ ಅದರಲ್ಲಿ ನಾನು ಈ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿರೋದು. ಆ್ಯಂಡ್ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಯಾ ವ್ಲಾಗ್ಸ್.